ನ್ಯೂಸ್ 42 ಕನ್ನಡ. ಕಳೆದ ಬಾರಿ ಸ್ವಲ್ಪ ಗೊಂದಲ ಆಯ್ತು. ರೈತರುಗಳು ಬಾಲಕೃಷ್ಣ ಅವರು ಕೆಲವೇ ರೈತರುಗಳು ಅಂತ ಹೇಳ್ಬಿಟ್ರು ಅಂತ ಹೇಳಿ ಮಾತಾಡಿದ್ರು. ಅದರಿಂದ ನಾವಿಲ್ಲಿ ಬಹಳಷ್ಟು ರೈತರಿದ್ದೀವಿ ಅಂತ ಹೇಳಿ ನಾನು ಕೆಲವೇ ರೈತರು ಅಂತ ಹೇಳಲಿಲ್ಲ. ದಯಮಾಡಿ ನಾನು ಏನಾರ ತಪ್ಪು ಮಾತಾಡಿದ್ರೆ ನಾನು ರೈತರಲ್ಲಿ ಕ್ಷಮೆಯನ್ನು ಯಾಚಿಸ್ತೀನಿ. ನಾನು ಕೆಲವೇ ರೈತರು ಅಂತ ಏನು ಹೇಳಲಿಲ್ಲ. ಅಲ್ಲಿರ್ತಕ್ಕಂಥ ರೈತರ ಮುಖಂಡರುಗಳನ್ನ ಕರೆಸಿ ಮಾತಾಡ್ತೀನಿ ಅಂತ ಹೇಳಿರ್ತಕ್ಕಂಥ ವಿಚಾರನ ನಮ್ಗೆ ಆಗದೆ ಇರ್ತಕ್ಕಂಥವ್ರು ಕೆಲವೇ ರೈತರುಗಳು ಅಲ್ಲಿ ಧರಣಿ ಮಾಡ್ತಾವ್ರೆ ಅಂತಕ್ಕಂಥದ್ದನ್ನ ಅಲ್ಲಿ ಬಿಂಬಿಸಿ ಅವರು ಪಾಪ ನನ್ನ ಮೇಲೆ ಆಕ್ರೋಶ ವ್ಯಕ್ತರಾಗಿದ್ರು. ಯಾರು ರೈತರಿಗೆ ಆ ಥರ ತಪ್ಪು ಮಾಹಿತಿ ಹೋಗಿದ್ರು ದಯಮಾಡಿ ಕ್ಷಮೆಯನ್ನು ಯಾಚಿಸ್ತೀನಿ. ಮತ್ತು ರೈತರುಗಳು ಕೂಡ ರೈತರನ್ನು ಕೂಡ ಇಲ್ಲಿ ನಾವ್ಯಾರು ಕೂಡ ಇಲ್ಲಿ ವೈಯಕ್ತಿಕವಾಗಿ ಇದನ್ನ ಏನೋ ಬಹಳ ಜಿದ್ದಿಂದ ಅನುಷ್ಠಾನ ಮಾಡಬೇಕು ಅಂತಕ್ಕಂಥ ವಿಚಾರ ಅಲ್ಲ. ಇದು ಬಹಳ ದಿವಸಗಳಿಂದ ನೆನೆಗುದಿಗೆ ಬಿದ್ದಂಥ ಕಾರ್ಯವನ್ನ ಈಗ ಅನುಷ್ಠಾನ ಮಾಡ್ತಾ ಇದ್ದೀವಿ ಅಷ್ಟೇ. ಬಹಳ ಜಿದ್ದಿಂದ ರೈತರಿಗೇನೋ ನಾವು ಅವ್ರ ಮೇಲೆ ಸವಾರಿ ಮಾಡಬೇಕು ಇಲ್ಲ ಅವ್ರಿಗೆ ತೊಂದರೆ ಕೊಡಬೇಕು ಅಂತಕ್ಕಂಥ ವಿಚಾರ ಇಲ್ಲ. ದಯಮಾಡಿ ಆ ಥರ ಏನಾರ ರೈತರುಗಳ ಮನಸ್ಸಿಗೆ ನೋವಾಗಿದ್ರೆ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಕ್ಷಮೆಯನ್ನು ಯಾಚಿಸಿ ನಾನು ರೈತರಿಗೆ ಒಂದು ಮನವಿಯನ್ನು ಮಾಡ್ತೇನೆ. ಇಲ್ಲಿ ಯಾರು ಕೂಡ ಮಧ್ಯವರ್ತಿಗಳು ಇಲ್ಲ. GBDAನಲ್ಲಿ ರೈತರ ಮಧ್ಯವರ್ತಿಗಳು ಯಾರು ಇಲ್ಲ. ಏನಾದರೂ ಕೂಡ ನೇರವಾಗಿ ಸಹಾಯವಾಣಿ ನಂಬರ್ ಸಂಖ್ಯೆ ಕೂಡ ಇದೆ ಇಲ್ಲಿ 7251 981192 7251 981192 ಇದು ಸಹಾಯವಾಣಿ ಸಂಖ್ಯೆ ಕೂಡ ಇದೆ. ನೇರವಾಗಿ ಅಧಿಕಾರಿಗಳೇ ಅವ್ರಿಗೆ ಸ್ಪಂದಿಸ್ತಾರೆ. ಇಲ್ಲಿರ್ತಕ್ಕಂಥ ಅಧ್ಯಕ್ಷರಿರ್ಬೋದು ಮತ್ತೆ ಸದಸ್ಯರಿರ್ಬೋದು ಮತ್ತೆ ಅಧಿಕಾರಿಗಳು ಎಲ್ಲರೂ ಕೂಡ ಸ್ಪಂದಿಸ್ತಾರೆ. ಯಾರೋ ಮಧ್ಯವರ್ತಿಗಳನ್ನ ಇಟ್ಕೊಂಡು ಏನೋ ಕಮಿಷನ್ ಇಟ್ಕೊಂಡು ಮಾಡ್ತಕ್ಕಂಥ ವ್ಯವಹಾರ ಇಲ್ಲಿ GBDAನಲ್ಲಿ ಇಲ್ಲ ಅಂತಕ್ಕಂಥದ್ದನ್ನ ನೇರವಾಗಿ ನಾನು ರೈತರುಗಳಿಗೆ ಈ ಮೂಲಕ ನಾನು ಮನವಿ ಮಾಡ್ಕೊತೀನಿ. ಏನಾದ್ರು ಸಮಸ್ಯೆ ಇದ್ರೆ ನೇರವಾಗಿ ಮಾತಾಡ್ಬೋದು. ತಿಂಗಳಿಗೆ ಒಂದ್ಸರಿ ನಾವೆಲ್ಲ ಸೇರ್ಬೇಕು ಅಂತ AC ಅವ್ರು ಇರ್ಬೋದು, ನಮ್ಮ ಮಾರುತಿ ಪ್ರಸನ್ನ ಅವ್ರು ಇರ್ಬೋದು, ನಾವೆಲ್ಲ ಸೇರಿ ರೈತರುಗಳು ನಿರಂತರವಾಗಿ ಅರ್ಜಿ ಕೊಡ್ತಕ್ಕಂಥ ಪ್ರಕ್ರಿಯೆ ಮಾಡ್ಬೋದು. GBDAನಲ್ಲಿ ಅರ್ಜಿ ಕೊಡ್ಬೋದು. ಅವ್ರಿಗೇನೋ ಸಮಸ್ಯೆ ಇದ್ರೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಆ ರೈತರುಗಳು ಯಾರು ಅರ್ಜಿ ಕೊಟ್ಟವ್ರೆ ಅವ್ರನ್ನ ಇಲ್ಲೇ GBDA ಕಚೇರಿಗೆ ಕರೆಸಿ ನೇರವಾಗಿ ಅವ್ರದ್ದೇನು ಸಮಸ್ಯೆ ಐತೆ ನೇರವಾಗಿ ಸಂವಾದ ಮಾಡ್ತೀವಿ. ನಿಮ್ದು ಮಾಹಿತಿ ಸರಿ ಇದೆಯಾ ಇಲ್ವಾ, ಸರಿ ಇದ್ರೆ ನಾವು ಮಾಡ್ಕೊಡ್ತಕ್ಕಂಥದ್ದು, ಇಲ್ಲ ಅಂತಂದ್ರೆ ಮಾಹಿತಿ ತಿದ್ದುಪಡಿ ಮಾಡ್ತಕ್ಕಂಥದ್ದು. ಯಾರು ಕೂಡ ಹೋಗಲ್ಲಿ ನಿಂತ್ಕೊಂಡು ಗೇಟಲ್ಲಿ ನಿಂತ್ಕೊಂಡು AC ಆಫೀಸಲ್ಲ ತಾಲೂಕು ಕಚೇರಿಯಲ್ಲಿ ನಿಂತ್ಕೊಂಡು ಅಲಿತಕ್ಕಂಥ ಅವಶ್ಯಕತೆ ರೈತರಿಗಿಲ್ಲ. ದಯಮಾಡಿ ರೈತರು ಇಲ್ಲಿ ಬಂದು GBDAನಲ್ಲಿ ಅರ್ಜಿ ಕೊಟ್ಟ ತಕ್ಷಣ ಅದು ಎಂಟ್ರಿ ಆಗ್ತದೆ. ಆ ಎಂಟ್ರಿ ಆಗಿರ್ತಕ್ಕಂಥದ್ದು ಸಂಬಂಧಪಟ್ಟಂತ ಅಧಿಕಾರಿಗೆ ಹೋಯ್ತದೆ. ಆ ಸಂಬಂಧಪಟ್ಟಂತ ಅಧಿಕಾರಿ ಅದ್ರ ಬಗ್ಗೆ ಮಾಹಿತಿ ತಗೊಂಡ್ಬರ್ತಾರೆ. ನಾವು ಒಂದು ದಿವಸ ನಿಗದಿ ಮಾಡಿ ಆ ರೈತರನ್ನ ಇಲ್ಲೇ ಕರೆಸ್ತೀವಿ. AC ಅವ್ರು ಇರ್ತಾರೆ, ನಾನು ಇರ್ತೀನಿ, ತಹಶೀಲ್ದಾರ್ ಇರ್ತಾರೆ, ಅಧ್ಯಕ್ಷರು ಇರ್ತಾರೆ, ಮತ್ತೆ ನಮ್ಮ ಮಾರುತಿ ಪ್ರಸನ್ನ ಅವ್ರು ಇರ್ತಾರೆ. ನಮ್ಮೆಲ್ಲರ ಮುಂದೆನೂ ಕೂಡ ರೈತರ ಸಮಸ್ಯೆಯನ್ನು ಇತ್ಯರ್ಥ ಮಾಡ್ತೀವಿ. ನೀವು ಹೋಗಿ ಟೇಬಲ್ ಟು ಟೇಬಲ್ಲು, ಕ್ಲರ್ಕು, ಕೇಸ್ ವರ್ಕರು, ತಹಶೀಲ್ದಾರು ಆ ಥರ ಹೋಗೋಂಥ ಪರಿಸ್ಥಿತಿ ಇಲ್ಲ. ದಯಮಾಡಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲೊಂದು GBDAನಲ್ಲೇ ಒಂದು ವಿಂಗ್ ಇದೆ. ಅಲ್ಲಿ ಅವ್ರ ಅರ್ಜಿಗಳನ್ನ ಕೊಟ್ಟರೆ ಅದನ್ನ ಕೂಡಲೇ ಅವ್ರ ಫೋನ್ ನಂಬರ್ ಕೊಟ್ಟರೆ ಆ ಸಮಯಕ್ಕೆ ಅದನ್ನೆಲ್ಲ ಅಟೆಂಡ್ ಮಾಡಿ ಅದನ್ನ ಅವ್ರನ್ನ ರೈತರನ್ನ ಕರ್ಸ್ಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ. ದಯಮಾಡಿ ರೈತರು ಇದನ್ನ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು ಒಂದು. ಎರಡನೇದೇನು ಅಂತಂದ್ರೆ ನಾವೀಗ ಈ ಯುವಕರಿಗೆ ಒಂದು ಯುವಕ ಮತ್ತು ಯುವತಿಯರಿಗೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕೂಡ ಮಾಡ್ತಾ ಇದೀವಿ. ಅಂದ್ರೆ ಅವ್ರಿಗೆ ತರಬೇತಿ ಕೊಡ್ತಕ್ಕಂಥದ್ದು ಕೌಶಲ್ಯ ಮತ್ತು ಉದ್ಯೋಗ ಕೇಂದ್ರ. ಕೌಶಲ್ಯ ಮತ್ತು ಉದ್ಯೋಗ ಕೇಂದ್ರ ಅಂದ್ರೆ ಈಗಾಗಲೇ ಜಾಗ ಗುರುತಿಸಿದ್ದೀವಿ. ಈಗ ಅದನ್ನು ಪ್ರಾರಂಭ ಮಾಡ್ತಿದ್ದೀವಿ. ನಾವು ಅವ್ರಿಗೆ ಅವರ ಎಜುಕೇಶನ್ ತಕ್ಕಂತೆ ಅವ್ರಿಗೆ ತರಬೇತಿನೂ ಕೂಡ ಕೊಡ್ತೀವಿ. ಮತ್ತು ಈ ವ್ಯಾಪ್ತಿನಲ್ಲಿ ಅವ್ರಿಗೆ ಅನುಕೂಲ ಆಗ್ತಕ್ಕಂಥದ್ದು ಇದ್ರೆ ಖಂಡಿತ ಅಲ್ಲಿ ಅಪಾಯಿಂಟ್ ಕೂಡ ಮಾಡಿಸ್ತಕ್ಕಂಥ ಕೆಲಸನ GBDAನೇ ಮಾಡ್ತದೆ. GBDAನೇ ಅದ್ರ ಜವಾಬ್ದಾರಿ. ಯಾರು ಯುವಕರಿಗೆ ಯುವತಿಯರಿಗೆ ಅವರ ಏನು ಎಜುಕೇಶನ್ ತಕ್ಕಂತೆ ಅವ್ರು ಏನಾರ ಕೌಶಲ್ಯ ತರಬೇತಿಯನ್ನು ಕೊಟ್ಟು ಅವ್ರನ್ನ ಅಲ್ಲೇ GBDAನಲ್ಲೇ ಅಥವಾ ಇನ್ನೂ ಹೆಚ್ಚುಗಾರಿಕೆ ಅಂತಂದ್ರೆ ಇಂಡಸ್ಟ್ರಿಯಲ್ ಏರಿಯಾದಲ್ಲೂ ಕೂಡ ಅವಕಾಶ ಮಾಡ್ತಕ್ಕಂಥ ಕೆಲಸನೂ ಕೂಡ ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಈಗಾಗಲೇ ಜೋಗುರದೊಡ್ಡಿನಲ್ಲಿ ಒಂದು ನಿರ್ಮಿತಿ ಕೇಂದ್ರದ ಒಂದು ಜಾಗ ಇದೆ. ಅಲ್ಲೇ ನಾವು ತರಬೇತಿನ ಪ್ರಾರಂಭ ಮಾಡ್ತಾ ಇದ್ದೀವಿ. ಮತ್ತೆ ಎಲ್ಲರೂ ಕೂಡ ಕೌಶಲ್ಯ ತರಬೇತಿಯನ್ನ ಕೊಡಬೇಕು ಅಂತ ಹೇಳಿ, ಮತ್ತೆ ಮಹಿಳೆಯರಿಗೆ, ಹೆಣ್ಮಕ್ಳಿಗೆ ಈಗ ನಮ್ಮಲ್ಲಿ ಶ್ರೀಶಕ್ತಿ ಗುಂಪುಗಳವಲ್ಲ, ಸ್ವಸಹಾಯ ಸಂಘಗಳು, ಈ ಹೆಣ್ಮಕ್ಳು ಈ ವ್ಯಾಪ್ತಿಲಿರ್ತಕ್ಕಂಥ ಸ್ವಸಹಾಯ ಸಂಘಗಳ ಹೆಣ್ಮಕ್ಳುಗಳಿಗೆ ನಾವೇನ್ ಮಾಡಿದ್ದೀವಿ ಅಂತಂದ್ರೆ ಈಗ ಇಂಡಸ್ಟ್ರೀಸ್ನಲ್ಲಿ ಕೆಲವು ಆಹಾರ ಪದಾರ್ಥಗಳನ್ನ ಪರ್ಚೇಸ್ ಮಾಡ್ತಾರೆ. ಒಂದು ಹಪ್ಪಳ ಇರ್ಬೋದು, ಉಪ್ಪಿನಕಾಯಿ ಇರ್ಬೋದು, ಇನ್ನೊಂದು ಮತ್ತೊಂದು ಇರ್ಬೋದು. ಆ ಇಂಡಸ್ಟ್ರೀಸ್ನಲ್ಲಿ ಪರ್ಚೇಸ್ ಮಾಡ್ತಾರೆ. ಸಾಂಬಾರ್ ಪೌಡರ್ ಇರ್ಬೋದು, ಎಲ್ಲ ಪರ್ಚೇಸ್ ಮಾಡ್ತಾರಲ್ಲ. ಇಲ್ಲಿ ನಮ್ಮಿರ್ತಕ್ಕಂಥ ಹೆಣ್ಮಕ್ಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಅದನ್ನು ಕೂಡ ಮಾಡಬೇಕು ಅಂತ. ಅಂದ್ರೆ ಹೈಜಿನಿಕ್ ಆಗಿ ಮಾಡಬೇಕು. ಅವ್ರು ಏನು ಇಂಡಸ್ಟ್ರೀಸ್ನವರು ಅವ್ರು ಯಾವ ರೀತಿ ಕೇಳ್ತಾರೆ, ಯಾವ ತರ ಪ್ರಾಡಕ್ಟ್ಸ್ ಬೇಕು ಅಂತ ಕೇಳ್ತಾರೆ, ಅದನ್ನ ಎಲ್ಲ ಹೊರಗಡೆ ತಗೊಳ್ಳೋದ್ ಬದಲು
ನಾವೆಲ್ಲ DC ಅವರು, ಜಿಲ್ಲಾಧಿಕಾರಿಗಳು ಮತ್ತೆ GBD ಅಧ್ಯಕ್ಷರು ಮತ್ತೆ ಎಲ್ಲರೂ ಕೂತ್ ಮಾತಾಡಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ನಮ್ಮ ಸ್ವಸಹಾಯ ಸಂಘದ ಹೆಣ್ಣು ಮಕ್ಕಳಿಗೆ ಇದರಿಂದ ಅನುಕೂಲ ಆಗಬೇಕು, ಇದನ್ನು ಕೂಡ ನಾವು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೀವಿ. ಅವರು ಹಪ್ಪಳ ಮಾಡ್ತಕ್ಕಂಥದ್ದು, ಉಪ್ಪಿನಕಾಯಿ ಮಾಡ್ತಕ್ಕಂಥದ್ದು, ಸಾಂಬಾರ್ ಪುಡಿ ಮಾಡ್ತಕ್ಕಂಥದ್ದು, ಇಂಥದ್ನು ಕೂಡ ಅವ್ರ ಪರ್ಚೇಸ್ ಅಲ್ಲಿ ಅಂದ್ರೆ ಅದು ನಾನು ಹೇಳ್ದಂಗೆ ಸ್ವಲ್ಪ ಉತ್ತಮ ಮಟ್ಟದ ಆಗ್ಬೇಕು. ಯಾಕಂದ್ರೆ ನೀವು ಇಂಡಸ್ಟ್ರೀಸ್ನವ್ರಿಗೆ ಗೊತ್ತಲ್ಲ, ಅವ್ರು ಒಳ್ಳೆ ಗುಣಮಟ್ಟದ ಕೊಟ್ಟರೆ ಒಳ್ಳೆ ರೇಟು ಕೊಡ್ತಾರೆ. ಅವರು ಗುಣಮಟ್ಟದ ಪದಾರ್ಥಗಳನ್ನ ಅವರು ಮಾಡ್ತಕ್ಕಂಥ ರೀತಿಯಲ್ಲಿ, ಹೈಜೆನಿಕ್ ಆಗಿ ಮಾಡ್ತಕ್ಕಂಥ ರೀತಿಯಲ್ಲಿ ಅದನ್ನು ಕೂಡ ನಾವೀಗ ಅದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳಲ್ಲಿ ಈಗಾಗಲೇ ನಾವು ಮನವಿ ಮಾಡಿದ್ದೇವೆ. ಅವರು ಒಂದು ಮೀಟಿಂಗ್ ಮಾಡಿ ಅದನ್ನು ಕೂಡ ಮಾಡೋಣ ಅಂತ ಹೇಳಿದ್ದಾರೆ. ಈ ರೀತಿ ಎಲ್ಲ ರೀತಿಯ ಅನುಕೂಲಗಳನ್ನು ನಾವು ಮಾಡ್ತಾ ಇದ್ದೀವಿ. ಪತ್ರಿಕಾ ಘೋಷಣೆಯನ್ನು ಕೂಡ ಮಾಡಿದ್ದೆ ನಾನು. ಅದರ ಅಂಗವಾಗಿ ಇವತ್ತು ನಾನೇನು ಅವತ್ತು ಮಾತಾಡಿದೆ ಅದನ್ನ ಇವಾಗ ಬುಕ್ಕಿನ ಮುಖಾಂತರ ಎಲ್ಲರಿಗೂ ಕೂಡ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ. ಯಾಕಂದ್ರೆ ನಾನು ಮಾತಾಡಿರ್ತಕ್ಕಂಥದ್ದು ಕೆಲವರು ರೆಕಾರ್ಡ್ ಮಾಡ್ಕೊಂಡವ್ರೆ, ಕೆಲವ್ರಿಗೆ ಗೊತ್ತಿಲ್ಲ, ಕೆಲವ್ರಿಗೆ ಗೊತ್ತಿದೆ. ಎಲ್ಲರೂ ನಮ್ಮ ಇರ್ತಕ್ಕಂಥ ರೈತರ ಬೇಡಿಕೆ ಇರ್ಬೋದು, ನಮ್ಮ ಸದಸ್ಯರುಗಳ ಬೇಡಿಕೆ ಇರ್ಬೋದು, ಎಲ್ಲ ಕೂಡ ನೀವು ಬುಕ್ಕನ್ನು ಬಿಡುಗಡೆ ಮಾಡಿ, ಬುಕ್ನಲ್ಲಿ ಕೊಟ್ಟಾಗ ಮಾತ್ರ ಅದು ಅಥೆಂಟಿಕೇಶನ್ ಇರ್ತದೆ, ನೀವು ಬರೀ ಅಧಿಕೃತ ಇರ್ತದೆ. ಇಲ್ಲದೆ ಹೋದ್ರೆ ಬರೀ ಬಾಯಿನ ಮಾತಲ್ಲಿ ಮಾತಾಡಿದ್ರೆ ಅದನ್ನ ಅಧಿಕೃತ ಅಂತ ಯಾರು ಒಪ್ಪಿಗೆ ತಯಾರಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅದಕ್ಕೆ ಈಗ ಗ್ರೇಟರ್ ಬೆಂಗಳೂರು ವತಿಯಿಂದ ಇವತ್ತು ನಾವು ಏನು ಮಾಡ್ತೀವಿ, ಈ ಕಾರ್ಯಕ್ರಮನ ಯಾವ ರೀತಿ ಅನುಷ್ಠಾನ ಮಾಡ್ತೀವಿ, ಇದೊಂದು ಯಾವ ರೀತಿ ರೈತರಿಗೂ ಕೂಡ ಅನುಕೂಲ ಆಗ್ತದೆ, ಸಾರ್ವಜನಿಕರಿಗೂ ಅನುಕೂಲ ಆಗ್ತದೆ ಅಂತಕ್ಕಂಥ ವಿಚಾರವಾಗಿ ಸಂಕ್ಷಿಪ್ತವಾದಂಥ ವರದಿಯನ್ನ ಅವತ್ತೇನು ಮಾತಾಡಿದ್ದೀವಿ ಅದರಂತೆ ಇವತ್ತು ನಾವು ಬಿಡುಗಡೆಯನ್ನ ತಮ್ಮ ಮುಖಾಂತರ ಮಾಡ್ತಾ ಇದ್ದೀವಿ. ದಯಮಾಡಿ ತಾವು ಇದನ್ನ ಎಲ್ಲ ಕಡೆ ಪ್ರಸಾರ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಈ ಮೂಲಕ ನಾನು ಮನವಿಯನ್ನು ಮಾಡ್ತೀನಿ. ನ್ಯೂಸ್ 42 ಕನ್ನಡ.